ನಿಜವಾದ ಸತ್ಯವನ್ನ ತಿಳಿಯದೆ ಮನಸ್ಸಿಗೆ ಬಂದಂಗೆ ಟೀಕೆ ಮಾಡ್ತೀವಿ, ದ್ವೇಷವನ್ನ ಬೆಳೆಸ್ತೀವಿ. ಅವ್ರ ಬಗ್ಗೆ ಎಷ್ಟು ನೆಗೆಟಿವ್ ಮಾತಾಡ್ಲಿಕ್ಕಾಗುತ್ತೆ ಅಷ್ಟು ಮಾತಾಡ್ತಾ ಇರ್ತೀವಿ. ನಾವು ಮಾಡಿರುವಂತಹ ತಪ್ಪಿಗೆ ದುಃಖ, ಪಶ್ಚಾತ್ತಾಪ ಎಲ್ಲವೂ ಕೂಡ ಆಗುತ್ತೆ. ಬಟ್ ಆವಾಗ ಕಾಲ ಅಂತೂ ಮಿಂಚಿರುತ್ತೆ. ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ನಾವು ಬಹಳಷ್ಟು ಕೃತಜ್ಞರಾಗಿರ್ತೀವಿ ಕೆಲವೊಂದು ವಿಚಾರದಲ್ಲಿ. ಹೌದಾ, ಯಾಕಪ್ಪ ಇದ್ರ ಬಗ್ಗೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ನೀವು ತಿಳ್ಕೊಳ್ಬಹುದು. ನಮಗೆ ಯಾರಾದರೂ ಒಂದು ಸಹಾಯ ಮಾಡಿದ್ರೆ ನಾವು ಅವರ ಬಗ್ಗೆ ಪ್ರತಿದಿನವೂ ಕೂಡ ನೆನೆಸ್ಕೊಳ್ಬೇಕಾಗತ್ತೆ. ಇದು ಬಹಳ ಚಿಕ್ಕದಾದಂಥ ವಿಷಯ, ಚಿಕ್ಕದಾಗಿರುವಂಥ ಆಕ್ಟಿವಿಟಿ ಅಂತ ನಿಮ್ಗೆ ಅನಿಸಿರ್ಬೋದು. ಬಟ್ ಇದು ಕೆಲವರ ಬದುಕಲ್ಲಿ ಗ್ರೇಟ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಕೆಲವೊಂದು ಟೈಮ್ ಎಷ್ಟು ಕ್ರೂಷಲ್ ಆಗಿರುತ್ತೆ ಅಂತ ಹೇಳಿದರೆ, ಆ ಟೈಮಲ್ಲಿ ನಮ್ಗೆ ಯಾರಾದರೂ ಒಬ್ಬರು ಸಹಾಯ ಮಾಡಿದರೆ ಸಾಕು ಅಂತ ಅನಿಸುತ್ತೆ. ಕೆಲವೊಂದು ಟೈಮಲ್ಲಿ ನಮಗೆ ಬ್ಯಾಂಕ್ ಲೋನ್ ಸಿಗುವಂಥದ್ದಾಗಿರ್ಬೋದು, ಜಾಗದ ಟೈಮಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನಮಗೆ ಹೆಲ್ಪ್ ಸಿಗುವಂಥದ್ದಾಗಿರ್ಬೋದು, ಅಥವಾ ಹಾಸ್ಪಿಟಲಲ್ಲಿ ಕರೆಕ್ಟಾಗಿ ಒಂದು ಗೈಡೆನ್ಸ್ ಸಿಕ್ಕಿರುವಂಥದ್ದಾಗಿರ್ಬೋದು, ಸೂಕ್ತ ಟೈಮಿಗೆ ನಮಗೆ ರಕ್ತ ಸಿಕ್ಕಿರೋದಾಗಿರ್ಬೋದು, ಮದುವೆಗೆ ಒಂದು ಒಳ್ಳೆ ಪ್ರಪೋಸಲ್ ಸಿಕ್ಕಿರೋದಾಗಿರಬಹುದು. ಎಷ್ಟೋ ವರ್ಷಗಳಿಂದ ಕಾಡ್ತಾ ಇದ್ದಂತಹ ರೋಗಕ್ಕೆ ಒಬ್ಬರು ನೀಡಿರುವಂತಹ ಸಲಹೆ ನಿಮ್ಮ ಬದುಕನ್ನು ಬದಲಾಯಿಸಿರಬಹುದು. ಹೀಗೆ ಹಲವಾರು ವಿಚಾರಗಳು. ನಿಮ್ಮ ಟಫ್ ಟೈಮಲ್ಲಿ ಯಾರೋ ಒಬ್ಬರು ದೇವರ ಹಾಗೆ ಸಹಾಯ ಮಾಡಿರ್ತಾರೆ. ಆದರೆ ನೀವೇನು ಮಾಡ್ತೀರಾ? ಕ್ರೂಷಲ್ ಟೈಮಲ್ಲಿ ಆ ಹೆಲ್ಪ್ ಸಿಕ್ತು, ಅವರನ್ನು ಮರ್ತು ಬಿಡ್ತೀರಾ. ಅವರು ಮಾಡಿರುವಂತಹ ಸಹಾಯಕ್ಕೆ ಯಾವುದೇ ರೀತಿಯ ಒಂದು ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡದೆ, ಅಯ್ಯೋ ಅದರಲ್ಲೇನಿದೆ, ಅದು ಆಗ್ತಿತ್ತಪ್ಪ, ಇವರಿಲ್ಲ ಅಂದರೆ ಬೇರೆ ಯಾರಾದರೂ ಹೆಲ್ಪ್ ಮಾಡ್ತಾ ಇದ್ರು, ಈ ರೀತಿ ತುಂಬ ಧಾರಾಳಿ ರೀತಿಯಲ್ಲಿ ಮಾತಾಡ್ತೀರಾ ನೀವು. ಸೊ ಅಲ್ಲಿ ಏನು ಪೋರ್ಟ್ರೇಟ್ ಆಗುತ್ತೆ ಅಂತ ಹೇಳಿದರೆ, ಅವರು ನಿಮಗೆ ಯಾವ ರೀತಿಯ ಸಹಾಯವನ್ನು ಬಹಳ ಹೃದಯಪೂರ್ವಕವಾಗಿ ನೀಡಿದ್ದಾರೆ, ಸೊ ಅದಕ್ಕೆ ಬೆಲೆನೇ ಇಲ್ಲ ಥರ ಆಯಿತು ಅಲ್ವಾ? ಸೊ ಇದು ಬಹಳ ಸಿಂಪಲ್ ಆಗಿ ಜನರೆಲ್ಲರೂ ಕೂಡ ಹೆಲ್ಪ್ ಆದ ಮೇಲೆ, ಓಕೆ ನಾನು ಯಾವ ರೀತಿ ಬದುಕ್ತಾ ಇದ್ದೀನಿ, ನಾನೊಂದು 10-12 ವರ್ಷ ಬಹಳ ಟಫ್ ಟೈಮಲ್ಲಿದ್ದೆ, ನನಗೆ ಬ್ಯಾಕ್ ಬೋನ್ ಆಗಿ ಯಾರು ಸಪೋರ್ಟ್ ಮಾಡ್ತಾಯಿದ್ರು, ನಾನು ಈ ರೀತಿ ಬೆಳಿಲಿಕ್ಕೆ ಯಾರು ಕಾರಣ ಆಗಿದ್ದಾರೆ, ಸೊ ಇದೆಲ್ಲಕ್ಕೂ ಕೂಡ ಥ್ಯಾಂಕ್ಸನ್ನು, ಗ್ರ್ಯಾಟಿಟ್ಯೂಡನ್ನು, ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗಾದರೂ ಒಂದು ಕೃತಜ್ಞತೆಯನ್ನು, ಥ್ಯಾಂಕ್ಸನ್ನು ಹೇಳಿದಾಗ ನಮ್ಮ ಹೃದಯದಲ್ಲಿ ಒಂದು ಬದಲಾವಣೆ ಆಗುತ್ತೆ. ಏನೋ ಒಂಥರ ಯು ಫೀಲ್ ಬೆಟರ್. ಎಕ್ಸಾಂಪಲ್, ಬರ್ತ್ಡೇ ಇರುತ್ತೆ, ಎಲ್ಲರಿಗೂ ಕೂಡ ಯು ಫೀಲ್ ಲೈಕ್ ಎಸ್, ಯಾರೆಲ್ಲ ನನಗೆ ವಿಶ್ ಮಾಡಿದರೆ ಅವರಿಗೆ ಥ್ಯಾಂಕ್ಸ್ ನಾನು ಮೆಸೇಜ್ ಮಾಡಲೇಬೇಕು ಅಂದರೆ ಒಂಥರ ಹಠ ಇರುತ್ತೆ. ಎಷ್ಟೇ ಮೆಸೇಜ್ಗಳು ಬರಲಿ, ಎಸ್ ನಾನು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳುವಂಥ ಮೆಸೇಜನ್ನು ಕಳಿಸಲೇಬೇಕು. ಈ ಒಂದು ಸಿಂಪಲ್ ಆಕ್ಟಿವಿಟಿ ನಿಮ್ಮ ಬದುಕಿನಲ್ಲಿರುವಂತಹ ಪ್ರತಿ ಘಟ್ಟದಲ್ಲಿ ಸಹಕಾರವನ್ನು ನೀಡಿರುವಂಥ ವ್ಯಕ್ತಿಗಳ ಮೇಲೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಹೇಳುವಂಥದ್ದು ಅನಿಸೋದಿಲ್ಲ ಅಲ್ವಾ? ಒಮ್ಮೆ ಯೋಚನೆ ಮಾಡಿ. ನೀವು ಇವತ್ತು ಈ ಸ್ಟೇಜಲ್ಲಿ ಇದ್ದೀರಾ, ಇದಕ್ಕೆ ಕಾರಣಕರ್ತರು ಯಾರು? 10-15 ವರ್ಷಗಳ ಕಾಲ ನೀವು ತುಂಬ ಸಫರ್ ಆಗಿರ್ತೀರ, ಯಾರೋ ಒಬ್ಬರು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಿಮ್ಮ ಜೀವನ ಇಷ್ಟು ಸ್ಮೂತಾಗಿ ಹೋಗಲಿಕ್ಕೆ ಕಾರಣ ಯಾರು? ದೇವರಂತೂ ಖಂಡಿತವಾಗಿಯೂ ಹೌದು. ಬಟ್ ದೇವರ ಮುಖಾಂತರ, ದೇವರ ಹಾಗೆ ಕೆಲವೊಂದು ವ್ಯಕ್ತಿಗಳು ನಮ್ಮ ಕಣ್ಣೆದುರು ಬಹಳಷ್ಟು ಮಂದಿ ಸಿಗ್ತಾರೆ. ನೀವೆಲ್ಲರೂ ಕೂಡ ಈ ಮಿರಾಕಲನ್ನು ಎಕ್ಸ್ಪೀರಿಯನ್ಸ್ ಮಾಡಿರಲೇಬೇಕು. ನಮ್ಮ ಧರ್ಮದಲ್ಲಿ ನಾವು ಫಾಲೋ ಮಾಡ್ತೀವಿ, ಎಲ್ಲ ಧರ್ಮದಲ್ಲೂ ಇದಿರುತ್ತೆ. ನಮ್ಮ ಲೈಫಲ್ಲಿ ಯಾವುದೇ ರೀತಿ ವಿಘ್ನ ಆಗದ ರೀತಿ ನಮ್ಮ ಬದುಕನ್ನು ಇಷ್ಟು ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ. ಸೊ ದೇವರ ರೂಪದಲ್ಲಿ ನಮಗೆ ಕೆಲವೊಂದು ಜನರು ಸೃಷ್ಟಿಯಾಗಿರ್ತಾರೆ, ನಮ್ಮ ಸರೌಂಡಿಂಗಲ್ಲಿ ಇರ್ತಾರೆ. ದೇವರ ಸಹಾಯ ನಮಗೆ ಅಲ್ಲಿ ಸಿಗುತ್ತೆ. ನಾವೇನು ಮಾಡ್ತೀವಿ? ಅಯ್ಯೋ ಅದರಲ್ಲಿ ಏನಿದೆ, ಅವನು ಹೆಲ್ಪ್ ಮಾಡಿಲ್ಲ ಅಂದರೆ ಬೇರೆ ಯಾರಾದರೂ ನನಗೆ ಹೆಲ್ಪ್ ಮಾಡ್ತಾ ಇದ್ರು, ಬೇರೆ ಏನಾದರೂ ನನಗೆ ಒಳ್ಳೇದಾಗ್ತಾ ಇತ್ತಪ್ಪ, ಅವನೇನು ಮಾಡಿದ್ದಾನೆ ಅಥವಾ ಅವಳಿಂದ ಏನಾಗಿದೆಯಪ್ಪ, ಈ ರೀತಿಯ ಕೃತಜ್ಞರ ರೀತಿಯಲ್ಲಿ ನೀವು ಮಾತಾಡಲಿಕ್ಕೆ ಆರಂಭ ಮಾಡಿದರೆ, ನೋಟ್ ಮೈ ಪಾಯಿಂಟ್, ಅದೇನು ಸಮಸ್ಯೆ ಇದೆಯಲ್ವಾ ಕಂಟಿನ್ಯೂ ಆಗ್ತಾ ಇರುತ್ತೆ ನಿಮ್ಮ ಲೈಫಲ್ಲಿ. ಅಯ್ಯೋ ಇದೇನಪ್ಪ ಇವಾಗ ಮುಗೀತು ಪ್ರಾಬ್ಲಮ್, ಇನ್ನೊಂದು ಬಂತು ಅಂತ ಹೇಳಿ ಕಂಟಿನ್ಯೂ ಆಗಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ, ಯಾರು ನಿಮಗೆ ಸಹಾಯವನ್ನು ಮಾಡ್ತಾರೆ, ಯಾರು ನಿಮಗೆ ಹೆಲ್ಪನ್ನು ಮಾಡ್ತಾರೆ, ಯಾರು ನಿಮ್ಮ ಬದುಕಲ್ಲಿ ಒಂದು ದೊಡ್ಡದಾದಂತಹ ಒಂದು ಪಿಲ್ಲರ್ ಥರ ಇರ್ತಾರೆ, ಅವರಿಗೆ ಯಾವತ್ತೂ ಕೂಡ ಥ್ಯಾಂಕ್ಸನ್ನು, ಅವರಿಗಾಗಿ ನಿಮ್ಮ ಪ್ರಾರ್ಥನೆಯನ್ನು ಯಾವತ್ತೂ ಕೂಡ ಸಲ್ಲಿಸ್ತಾ ಇರಿ. ಇದು ತುಂಬ ಚಿಕ್ಕದಾದಂಥ ವಿಷಯ ಆಗಿರ್ಬೋದು, ಬಟ್ ನಮ್ಮ ಬದುಕಲ್ಲಿ ಏನೆಲ್ಲ ಸಿಕ್ಕಿದ್ದದಕ್ಕೆ ಯಾವತ್ತೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕಂತೆ. ಬೆಳಿಗ್ಗೆ ಯಾವತ್ತೂ ಕೂಡ ಈ ಒಂದು ಪ್ರಾಕ್ಟೀಸನ್ನು ಮಾಡಿ, ನಿಮ್ಮ ಲೈಫಲ್ಲಾಗಿರುವಂಥ ಬೆಸ್ಟ್ ಮೂಮೆಂಟ್ ಎನಿಥಿಂಗ್ ಇಟ್ ಮೇ ಬಿ, ಅದರ ಬಗ್ಗೆ ನೀವು ಒಂದು ಥ್ಯಾಂಕ್ಸ್ ಹೇಳಬೇಕು. ನನಗೆ ಹಣ ಭಾಳಷ್ಟು ವಿಚಾರಗಳನ್ನು ನೀಡಿದೆ, ಅದಕ್ಕೋಸ್ಕರ ಥ್ಯಾಂಕ್ಸನ್ನು ಹೇಳ್ತೀನಿ. ದೇವರು ಒಳ್ಳೆಯದಾದಂಥ ಆರೋಗ್ಯವನ್ನು ನನಗೆ ನೀಡಿದೆ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಬೆಸ್ಟ್
ಬೆಸ್ಟ್ ಜಾಬ್ ನನಗೆ ಸಿಕ್ಕಿದೆ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ. ಈ ರೀತಿ ನಿಮ್ಮ ರಿಚುವಲ್ ಎವ್ರಿಡೇ ಒಂದು 10 ಥ್ಯಾಂಕ್ಸ್ ಹೇಳೋದ್ರ ಮುಖಾಂತರ ನೀವು ಶುರು ಮಾಡಿ, ನಿಮಗೆ ಸಹಾಯ ಮಾಡಿದವರನ್ನ, ನಿಮ್ಮ ಬೆನ್ನೆಲುಬಾಗಿದ್ದವರನ್ನ, ನಿಮಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಸಪೋರ್ಟರ್ ಆಗಿರುವಂಥವರನ್ನ ಹಿಂದೆ ಬೈತಾ ಹೋದರೆ ನೀವು ನಿಮ್ಮ ಕಾಲಿಗೆ ಪೆಟ್ಟು ಹೊಡೆದ ಹಾಗೆ. ಸೊ ಯಾರು ನಿಮಗೆ ಸಹಾಯ ಮಾಡ್ತಾರೆ ಅವರ ಬಗ್ಗೆ ನೆಗೆಟಿವಿಟಿಯನ್ನು ನೀವು ಸ್ಪ್ರೆಡ್ ಮಾಡ್ತಾ ಹೋದರೆ ನೀವು ನಿಮ್ಮ ಲೈಫಲ್ಲಿ ಸಫರ್ ಆಗೋದಂತೂ ಖಂಡಿತವಾಗಿಯೂ ಕೂಡ. ಇದು ನನ್ನ ಅನುಭವದ ಮಾತು, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿ ಪಾಸಿಟಿವ್, ಯಾವತ್ತೂ ಕೂಡ ಪಾಸಿಟಿವ್ ವಿಚಾರಗಳನ್ನು ನಾವು ಸ್ಪ್ರೆಡ್ ಮಾಡುವ ಆ ಒಂದು ಉದ್ದೇಶಕ್ಕಾಗಿ ನಾನು ಬಹಳಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅಪ್ಕಮಿಂಗ್ ಡೇಸಲ್ಲಿ ಇನ್ನಷ್ಟು ವಿಚಾರಗಳು ನಿಮ್ಮ ಮುಂದೆ, ನಿಮ್ಮ ರಶ್ಮಿ ಉಳ್ಳಾಲ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್.